ಸರ್, ದೇವಸ್ಥಾನ ವಿಚಾರ ಏನಾಗಿದೆ, ನಮ್ಮ ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ KSRTC ಬಸ್ ಸ್ಟ್ಯಾಂಡ್ ಆಂಜನೇಯ ಸ್ವಾಮಿ ದೇವಸ್ಥಾನ ಶಿಥಿಲಗೊಂಡಿದೆ. ಅದು ಮುಜರಾಯಿ ದೇವಸ್ಥಾನ ಶಿಥಿಲಗೊಂಡಿರೋದ್ರಿಂದ ಆ ದೇವಸ್ಥಾನನ ಕಟ್ಟಬೇಕು ಅನ್ನೋದು ಕೋಲಾರ ಟೌನ್ ಬಹುತೇಕ ಜನಗಳ ಒಂದು ಒತ್ತಡ. ದೇವಸ್ಥಾನ ಕಟ್ಟಬೇಕು, ಮುಜರಾಯಿ ದೇವಸ್ಥಾನ ಇರೋದ್ರಿಂದ ಅದಕ್ಕೆ ನಾನೇ ಚೇರ್ಮನ್ ಇರ್ತೀನಿ, ಸೆಕ್ರೆಟರಿ ಆಮೇಲೆ ಸೆಕ್ರೆಟರಿ ಆಗಿ ನಮ್ಮ ತಹಸೀಲ್ದಾರ್ ಇರ್ತಾರೆ. ಆಮೇಲೆ ಈ ದೇವಸ್ಥಾನ ಕಟ್ಟೋದಕ್ಕೆ ನಮಗೇನು ಸರ್ಕಾರದಿಂದ ದುಡ್ಡು ಅವಶ್ಯಕತೆ ಬೇಕಾಗಿದೆ. ಯಾಕಂದರೆ ಬಳ್ಳಾರಿಗೆ ಬೇಕಾದಷ್ಟು ಜನ ನಾವು ಮಾಡ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ. ಒಬ್ಬರು ನನಗೆ ಹೇಳೋದು, ಅವ್ರು ನಿಮ್ಗೆ ಗೊತ್ತು ಯಾರು ಅಂತ, 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳೋದು. ಕರೆಕ್ಟಾ? 50 ಲಕ್ಷ ರೂಪಾಯಿ ಕೊಡ್ತೀವಿ, ಆ ದೇವಸ್ಥಾನ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋದು. ಇನ್ನೊಬ್ರು ಯಾರು ಹೇಳಿದ್ರು 1 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 20 ಲಕ್ಷ 30 ಲಕ್ಷ 50 ಲಕ್ಷ ಕೊಡ್ಬೋದು ತುಂಬ ಜನ ಇದ್ದಾರೆ. ಅದಕ್ಕೆ ಇವಾಗ ಏನು ಮಾಡಿದ್ದೀವಿ ಅಂದರೆ, ದೇವಸ್ಥಾನದ್ದು ಪ್ಲ್ಯಾನು ಏನೇನಾಗಿದೆ, ಪರ್ಮಿಷನ್ ಆಗಿದೆ. ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಸರ್ಕಾರದಿಂದ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅನುಮತಿ ನಮಗೆ ಸಿಕ್ಕಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ಅನುಮತಿ ಸಿಕ್ಕಿದೆ ಸರ್ಕಾರದಿಂದ ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಎಸ್ಟಿಮೇಟು ರೆಡಿ ಇದೆ, ಎಸ್ಟಿಮೇಟ್ ಕಾಪಿಗೂ ರೆಡಿ ಇದೆ. ನೋಡ್ತೀರಾ ಎಸ್ಟಿಮೇಟನ್ನು? ಅದು ಪ್ಲ್ಯಾನ್ ತೋರಿಸ್ತೀನಿ. ಆಮೇಲೆ ಅಲ್ಲಿ ಕೆಲವರು ಅಂಗಡಿಗಳು ಕಟ್ಟಬೇಕು, ಅದು ಇದು ಅಂಥದಕ್ಕೆ ಯಾವುದಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತ ಸರ್ಕಾರದ ಆದೇಶ ಇದೆ. ಅದನ್ನು ಯಾವುದು ಅಂಗಡಿಗಳು ದೇವಸ್ಥಾನಗಳು ಇದು ಎಸ್ಟಿಮೇಟ್ ಸರಿದು ದೇವಸ್ಥಾನಗಳು ಇದಕ್ಕೆಲ್ಲ ಆಲ್ರೆಡಿ ಅಪ್ರೂವ್ ಸಿಕ್ಕಿದೆ. ಎಲ್ಲ ಅಪ್ರೂವ್ ಸಿಕ್ಕಿದೆ, ಇದಕ್ಕೆಲ್ಲ ಅಪ್ರೂವ್ ಸಿಕ್ಕಿದೆ, ಎಸ್ಟಿಮೇಟ್ಸ್ಗೆಲ್ಲ ಅಪ್ರೂವ್ ಸಿಕ್ಕಿದೆ. ಅಲ್ಲಿ ನಾವು ಹೇಳೋದಷ್ಟೇ ಒಂದೇ ಒಂದು ಹೇಳೋದು, 2 ದೇವಸ್ಥಾನಗಳು ನಮ್ಮ ಗುರಿ ಇದೆ. ಒಂದು ನಂಬರ್ 1 ನಮ್ಮ ಏನು ಆಂಜನೇಯ ಸ್ವಾಮಿ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. 2ನೇದು ಕಟಾರಿ ಗಂಗಮ್ಮ ದೇವಸ್ಥಾನ. ಈ 2 ದೇವಸ್ಥಾನನೂ ಕಂಪ್ಲೀಟ್ ಮಾಡುವಂಥದ್ದು ನಮ್ಮಲ್ಲಿದೆ. ಇವತ್ತು ತಹಸೀಲ್ದಾರು ನಾವು ಎಲ್ಲ ನಮ್ಮ ಅಫಿಷಿಯಲ್ಸ್ ಎಲ್ಲ ಕೂತ್ಕೊಂಡು ಮುಜರಾಯಿಗೆ ಸಂಬಂಧಪಟ್ಟಿದ್ದೆಲ್ಲ ಫೈಲ್ ಮಾಡಿ ಅನುಮತಿ ಇದೆ, ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅನುಮತಿ ಇದೆ, ಎಲ್ಲ ಇದೆ. ಅದನ್ನು ಇವಾಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಒಂದು ಸರ್ವೆ ಮಾಡಿ ತಹಸೀಲ್ದಾರ್ ಅವರು ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತೀವಿ. ಇರೋದು ಸ್ವಾಮಿಗೆ ಹೇಳ್ತಾ ಇದ್ದರೆ ಕರೆಕ್ಟಾಗಿದೆ, ಇವಾಗ ಏನಿದೆಯೋ ಕರೆಕ್ಟಾಗಿದೆ ಅಂತ ಸ್ವಾಮಿಗೆ ಹೇಳ್ತಾ ಇದ್ದಾರೆ. ಆದ್ರೂ ನಾವು ಒಂದ್ಸರಿ ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ಶೀಟನ್ನು ಹೊಡಿತೀವಿ. ಫಸ್ಟ್ ಶೀಟ್ ಹೊಡೆದು ನಗರಸಭೆ ವತಿಯಿಂದ ಅಕ್ಕ ಅವ್ರು ಹೇಳಿದರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಡ್ತೀವಿ ಇವಾಗ ಅಂತ. ಅವರು ಕಲ್ಲಾಕಿದ ತಕ್ಷಣ ಕ್ಲೀನಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಕ್ಲೀನಿಂಗ್ ಮಾಡಿದ ತಕ್ಷಣ ಆಮೇಲೆ ಪಬ್ಲಿಕ್ ಮೀಟಿಂಗನ್ನು ಅಲ್ಲಿ ಉಂಟು. ಎಲ್ಲಿ? ಅದೇ ಜಾಗದಲ್ಲಿ, ದೇವಸ್ಥಾನ ಜಾಗದಲ್ಲಿ ಪಬ್ಲಿಕ್ ಮೀಟಿಂಗ್ ತಂದು ನಮ್ಮ ಟೌನ್ ಅವ್ರನ್ನ ಹಿರಿಯರನ್ನ ಎಲ್ಲರನ್ನೂ ಕರಿತೀವಿ. ಆಮೇಲೆ ಅದೊಂದು ಕಮಿಟಿ ಮಾಡ್ತೀವಿ. ಒಂದು ಕಮಿಟಿ ಮಾಡ್ತೀವಿ. ಏನು ಕಮಿಟಿ ಮಾಡ್ತೀವಿ ಅಂದರೆ, ರೈತರನ್ನ ಒಬ್ಬನ ಇಟ್ಕೊಳ್ತೀವಿ. ಆ ಲೋಕಲಲ್ಲಿ ಇರ್ತಕ್ಕಂಥ ಹಿರಿಯರು ಯಾರು ಬೇಕೋ ಅದು ಬರ್ತದೆ ಅಂತ ಒಂದು 5 ಜನ ಇಟ್ಕೊಳ್ತೀವಿ. ಇಂಡಸ್ಟ್ರೀಸ್ ಅವ್ರನ್ನ, ಉದ್ಯಮಿಗಳನ್ನ ಒಬ್ಬರನ್ನ ಇಟ್ಕೊಳ್ತೀವಿ. ಅದರಲ್ಲಿ ಉದ್ಯಮಿಗಳು ಇಟ್ಕೊಳ್ತೀವಿ. ನಿಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರನ್ನ ಒಬ್ಬರನ್ನ ಇಟ್ಕೊಳ್ತೀವಿ. ಅಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಅಡುಗರು, ಸೀನಿಯರ್ಸ್ ಯಾರಿದ್ದಾರೋ ಅವ್ರನ್ನ ಒಬ್ಬರನ್ನ ಇಟ್ಕೊಳ್ತೀವಿ. ಆ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ. ಆ ಕಮಿಟಿನಲ್ಲಿ ನಾನು ಅಭಿವೃದ್ಧಿ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ. ಈ ಕಮಿಟಿ ನಾವು ಲೀಗಲ್ ಆಗಿ ತಹಸೀಲ್ದಾರ್ DC ಅವರ ಪರ್ಮಿಷನ್ ತಗೊಂಡು ಈ ಕಡಿಮೆ ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ಅಲ್ಲಿ ಮೀಟಿಂಗ್ ಮಾಡೋ ದಿವಸ ಏನು ಬಿಟ್ಕೊಂಡು ಮೀಟಿಂಗ್ ಮಾಡ್ತೀವಿ. ಆವತ್ತು ನಾನು ಆ ದೇವಸ್ಥಾನಕ್ಕೆ 25 ಲಕ್ಷ ನಾನು ಸ್ಟಾರ್ಟಿಂಗ್ ಮಾಡೋದು. ಆಮೇಲೆ ಭಕ್ತಾದಿಗಳು, ಯಾರು ಭಕ್ತಾದಿಗಳನ್ನು, ಯಾರು ಡೋನರ್ಸ್ ಯಾರಿರ್ತಾರೋ ಬಡವರನ್ನ ಎಲ್ಲರನ್ನೂ ನಾವು ಹೂವನಲ್ಲಿ ಇಟ್ಕೊಂಡು ಸ್ವಾಗತ ಮಾಡ್ತೀವಿ. ಬಡವರು ಯಾರು ಬೇಕೋ ಕೊಡ್ಬೋದು. 1 ರೂಪಾಯಿಗೂ ನಾವು ಲೆಕ್ಕ ಕೊಡ್ತೀವಿ. 1 ರೂಪಾಯಿಗೂ ಲೆಕ್ಕ ಕೊಡ್ತೀವಿ. ಡೋನರ್ಸ್ ಯಾರು ಕೊಡ್ಬೋದು, ಯಾರು ಕೊಡದೇ ಇದ್ರು ಪರವಾಗಿಲ್ಲ, ನಾನು ಒಬ್ಬನೇ ಮಾಡ್ತೀನಿ. ಡೇಟ್ ಫಿಕ್ಸ್ ಆಗಿಲ್ಲ ಅಂದರೆ ಇವು ಸರ್ವೆ ಮಾಡಿ ಕೊಡಬೇಕಲ್ಲ. ಸರ್ವೆ ಮಾಡಿ ಕೊಟ್ಟ ಮೇಲೆ ನಾವು ಸರ್ವೆ 2-3 ದಿವಸದಲ್ಲಿ ಮಾಡಿಬಿಡ್ತಾರೆ. ಅದಾದಮೇಲೆ ಸ್ವಾಮಿಗಳ ಕೈಲಿ ಒಂದು ಒಳ್ಳೆಯ ದಿವಸ ಟೈಮ್ ಮಾಡ್ಕೊಂಡು ಅಲ್ಲೇ ಸೇರ್ತೀವಿ. ದೇವಸ್ಥಾನ ಜಾಗದಲ್ಲಿ ತುಂಬ ಡಿಲೇ ಆಗಿದೆ. ಇಲ್ಲ, ಇಷ್ಟು ದಿವಸ ಡಿಲೇ ಆಗಿದೆ. ಕಂಪ್ಲೀಟ್ ಮಾಡ್ತೀವಿ. ನಾವು ಕೈ ಹಾಕಿದ್ದೀವಲ್ಲ, ಕಂಪ್ಲೀಟ್ ಮಾಡಿ. ಮ್ಯಾಕ್ಸಿಮಮ್ ಟೈಮು 14 ತಿಂಗಳು ಅಂದ್ಕೊಂಡಿದ್ವಿ. ಸ್ಟಾರ್ಟ್ ಮಾಡಿದ ದಿವಸ ಆಯ್ತು 16 ಮಂತ್ಸ್ ಅಂದ್ಕೊಂಡಿದ್ದೀವಿ. ನೋಡೋಣ ದೇವ್ರು ಎಷ್ಟು ಜನಕ್ಕೆ ಮಾಡಿಸ್ಕೊಡ್ತೀವಿ ಅಂತ. ನಮ್ಮ ಹತ್ರ 3.25 ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ನಾವು 3 ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದು. 4 ವರ್ಷ ಆಯಿತು. ದುಡ್ಡಿದ್ರೂ ಮಾಡೋಕ್ಕಾಗಿದೆ. ಏನೋ ಆ ದೇವರು ಜಲ್ದಿ ಮಾಡಿಸ್ಕೊಂಡಿಲ್ಲ ನಮ್ಮ ಹತ್ರ. ಕೊರೋನಾ ಬಂತು, ಅದು ಇದು ಬಂದು ರಾಮಾಯಣ ಬಂತು. ಆ ಥರ ಇಲ್ಲಿ ಆಂಜನೇಯ ಸ್ವಾಮಿ ಎಷ್ಟು ಜನಕ್ಕೆ ಆದರೆ ಅದೇ ರೀತಿ ಮಾಡಿಸ್ಕೊಡ್ತೀವಿ. ಸಾಕಷ್ಟು ಗೊಂದಲ ಇರ್ತದೆ. ಗೊಂದಲ ಏನು? ಕಮಿಟಿ ಯಾವುದು ಕಮಿಟಿ ಏನೂ ಇಲ್ಲ. ಅಭಿವೃದ್ಧಿ ಕಮಿಟಿ ಯಾವುದೋ ಒಂದು ಮಾಡ್ಕೊಂಡಿದ್ದಾರೆ.
ಅಭಿವೃದ್ಧಿ ಕಮಿಟಿಯಲ್ಲಿ ಮಾಡ್ಕೊಂಡಿದ್ರೆ ಅವ್ರ ಅಭಿವೃದ್ಧಿಗೋಸ್ಕರ ಬರಲಿ ಮಾಡೋಣ. ಅಂಗಡಿ ಕಟ್ಟಬೇಕು ಅಂತ ಇಲ್ಲ, ಅಂಗಡಿ ಕಟ್ಟೋದಕ್ಕೆ ಅದಕ್ಕೆ ಯಾವುದು ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ. ಅಂಗಡಿ ಕಟ್ಟೋದಕ್ಕೆ ಮಟನ್ ಅಂಗಡಿ ಇರ್ತಾರೆ, ಚಿಕನ್ ಅಂಗಡಿ ಇರ್ತಾರೆ, ಚಪ್ಪಲಿ ಅಂಗಡಿ ಇರ್ತಾರೆ, ಇನ್ನೊಂದು ಇರ್ತಾರೆ, ಅದೆಲ್ಲ ಬೇರೆ ಬೇರೆ ಇರ್ತಾರೆ. ಲಾಸ್ಟ್ ಬಾರ್ಗಳು ಮಾಡೋಕೆ ಬಂದ್ಬಿಡ್ತಾರೆ ನಮ್ಮವರು, ಅದನ್ನು ಮಾಡ್ತಾರೆ. ಅದರಿಂದ ಅಂಥದ್ದು ಯಾವುದು ಬೇಡ, ಅಂಗಡಿ ಗಿಂಡಿ ಯಾವುದೇ ಬೇಡ. ದೇವಸ್ಥಾನದಾಗಿ ಕಂಪ್ಲೀಟ್ ಮಾಡ್ತೀವಿ. ನಾನು ಈ ತಾಲೂಕು ನಿಮ್ಮ ಯಾವುದೇ ಮುಜರಾಯಿ ದೇವಸ್ಥಾನ ಆಗ್ಬೋದು, ಸರ್ಕಾರಿ ಶಾಲೆಗಳಾಗ್ಬೋದು, ಸರ್ಕಾರಿ ಚೇರ್ಮನ್ ಆಗಿ ನಾನು ಹೋಗ್ತೀನಿ. ನಾನು ತೀರ್ಮಾನ ಮಾಡಿ ಅಂತಿಮ ತೀರ್ಮಾನ, ಆದರೆ ಜನಗಳಿಗೆ ತೊಂದರೆ ಆಗುವಂಥ ತೀರ್ಮಾನ ಯಾವುದೂ ಮಾಡೋದು, ಜನಗಳಿಗೆ ನೋವಾಗುವಂಥ ತೀರ್ಮಾನ ಯಾವುದೂ ಮಾಡೋದಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನದ ಕಂಪ್ಲೀಟ್ ಮಾಡ್ತೀವಿ. ಎಲೆಕ್ಷನ್ ಏನು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ.